ಬೆಳಗ್ಗೆನೇ ಎದ್ದು ಬಸ್ ಸ್ಟ್ಯಾಂಡ್ಗೆ ಹೋದೆ, ನಮ್ಮೂರು ಬಸ್ ಸ್ಟ್ಯಾಂಡ್ಗೆ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ, ಬಸ್ ಬರಲಿಲ್ಲ ಅಂತ. ಅಷ್ಟರಲ್ಲಿ ಬಸ್ ಬಂತು, ಹತ್ಕೊಂಡೆ ಚನ್ನಪಟ್ಟಣ ಬಂದೆ. ಚನ್ನಪಟ್ಟಣ ಬಂದ್ಬಿಟ್ಟು ಇಳಿಮೆ ಅಂತ ಇಳಿದೆ. ಇಳಿದ್ಬಿಟ್ಟು ಅಷ್ಟರಲ್ಲಿ ನಮ್ಮ ರಾಮನಗರ ಬಸ್ ನಿಂತಿತ್ತು. ಹೋಗಿ ಹತ್ತಿದೆ. ಹತ್ಬಿಟ್ಟು ನಾ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಸಿಕ್ಕಿದ, ಮಾತಾಡಿಸ್ಕೊಂಡು ಕಾಲೇಜ್ಗೆ ಹೋಗಮ್ಮೆ ಅಂತ ಹೋಗ್ತಾಯಿದ್ದೆ. ಹೋದೆ ಕಾಲೇಜಿಗೆ ಹೋದೆ. ನೋಡಿ ಇಲ್ಲೇ ಇದೆ ನಮ್ಮ ಕಾಲೇಜ್ ರೋಡು. ಮುಂದೆ ಹೋಗ್ತಾಯಿದ್ದೆ, ಆನೆಗಳು 2 ಸ್ವಾಗತ ಮಾಡ್ತಾಯಿದ್ದೋ. ಹಂಗೆ ಮುಂದೆ ಹೋಗ್ತಾನೆ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಎಷ್ಟೇ ಕಾಲೇಜ್ಗೆ ಫೀಸ್ ಕಟ್ಟಿದ್ರು ಹಿಂಗೆ ಮಾಡಿದ್ದಾರೆ ರೋಡು. ನಡ್ಕೊಂಡು ಹೋಗ್ತಾನೆ ಇದ್ದೆ. ಎಲ್ಲ ರೋಡೆಲ್ಲ ಹದಗೆಟ್ಟಾಗಿದೆ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಬಂದ, ಮಾತಾಡಿಸ್ತಾಯಿದ್ದೆ ಅವನ್ನ. ಮಾತಾಡಿಸ್ಬಿಟ್ಟು ಹಂಗೆ ಮುಂದೆ ಹೋದೆ. ಇಲ್ಲಿನೂ ಸ್ವಲ್ಪ ರೋಡ್ ಚೆನ್ನಾಗೈತೆ. ಮುಂದೆ ಹೋಗ್ತಾಯಿದ್ದೆ. ಇಲ್ಲಿಬ್ಬರು ಯಾರೋ ನಿಂತಿದ್ರು ಮೇಲ್ಗಡೆ ನೋಡಿ. ಮುಂದೆ ಇನ್ನೂ ಹೋಗ್ತಾನೆ ಇದ್ದೆ. ಈ ಕಡೆ ಇರೋದು ಹಾಸ್ಟ್ಲು ನೋಡಿ ಗೈಸ್. ನೋಡಿ ಈ ಕಡೆ ಪಾರ್ಕ್ ಥರ ಐತೆ. ಅದು ಪಾರ್ಕಲ್ಲ, ಆದರೆ ಶಿವ ಎಲ್ಲ ಮಡಗಿದ್ದಾರೆ. ಮುಂದೆ ಹೋಗ್ತಾಯಿದೆ. ಆ ಕಡೆ ಇರೋದು ಕ್ಯಾಂಟೀನು ಮತ್ತು ಹಾಸ್ಟ್ಲು. ಮುಂದೆ ಇನ್ನೂ ಹೋಗ್ತಾನೆ ಇದ್ದರೆ PUC ಕಾಲೇಜು, ಡಿಗ್ರಿ ಕಾಲೇಜು ಎಲ್ಲ ಸಿಗುತ್ತೆ ನೋಡಿ. ಈ ಕಡೆ ಇರೋದು ಗ್ರೌಂಡು, ಈ ಕಡೆ PUC ಗ್ರೌಂಡು. ಮುಂದೆ ಹೋಗ್ತಾನೆ ಇದೆ. ಅಲ್ಲಿ ನೀಲಿ ಕಲರ್, ಹಸಿರು ಕಲರ್ ಕಾಣಿಸ್ತಾ ಇದೆ ಅಲ್ಲ, ಅದೇ ಗಣೇಶ ದೇವಸ್ಥಾನ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಸ್ಟಾಫ್ ರೂಮು. ಈ ಕಡೆ ಇರೋದು PUC ಕಾಲೇಜು. ಮುಂದೆ ಹೋಗ್ತಾನೆ ಇದೆ. ಇನ್ನು ಈ ಕಡೆ ಇರೋದು PUC ಕಾಲೇಜ್ ನೋಡಿ. ಈ ಕಡೆ ಇರೋದು ಆಫೀಸ್ ರೂಮ್ಸು. ಇಲ್ಲಿರೋದೇ ಸೆಕೆಂಡ್ ಇಯರ್ ಕಾಲೇಜು, ಸೆಕೆಂಡ್ ಇಯರ್ PUC ಕಾಲೇಜು. ಮುಂದೆ ಹೋಗ್ತಾ ಇದೆ. ಇಲ್ಲಿ ಹುಡುಗರು ಕೂತಿದ್ರು ಅಂದ್ಬಿಟ್ಟು ಮಾತಾಡ್ಸೋಣ ಅಂತ ನಿಂತ್ಕೊಂಡೆ. ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಹಂಗೆ ಹುಡುಗರು ಮಾತಾಡಿಸ್ಕೊಂಡು ಮುಂದೆ ಬಂದೆ. ನಮ್ಮ ಕಾಲೇಜಲ್ಲಿ ಇವತ್ತು ಎಕ್ಸಾಮ್ ನಡೀತಾಯಿತ್ತು, ಅದಕ್ಕೋಸ್ಕರ ವಾಪಸ್ ಬಂದೆ. ವಾಪಸ್ ಬರೋಷ್ಟರಲ್ಲಿ ಆಟೋ ನಿಂತಿತ್ತು. ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದೆ. ಬಸ್ ಸ್ಟ್ಯಾಂಡಲ್ಲಿ ಹೋಗೋಷ್ಟರಲ್ಲಿ ಬಸ್ ಬಂದು ನಿಂತಿತ್ತು. ಓಕೆ ಫ್ರೆಂಡ್ಸ್, ಬಾಯ್.